ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಆಗ್ರಹ ವಿಚಾರ ಮಾತನಾಡಿದ ಸಚಿವ ವಿಜಯಾನಂದ ಕಾಶಪ್ಪನವರ್ ಅವರನ್ನು ಕೋರ್ಟ್ ಅಪರಾಧಿ ಎಂದು ತೀರ್ಮಾನಿಸಿಲ್ಲ ಎಂದು ಹೇಳಿದ್ದಾರೆ. ನಾಗೇಂದ್ರ ಅಪರಾಧಿ ಎಂದು ಕೋರ್ಟ್ ತೀರ್ಮಾನಿಸಿದ ಬಳಿಕವಷ್ಟೇ ರಾಜೀನಾಮೆ ಪ್ರಶ್ನೆ ಬರಬೇಕು ಎಂದು ಕಾಶಪ್ಪನವರ್ ವ್ಯಕ್ತಪಡಿಸಿದ್ರು. ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮದ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ವಿದ್ಯಾರ್ಥಿಗಳು ಹಾಗೂ ಜನ್ಜಿ ಹೋರಾಟ ನಡೆಸಿದ್ರು. ಬಳಿಕ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸದನದ ಸಮಯವನ್ನ ಸುಖಾಸುಮ್ನೆ ಹಾಳು ಮಾಡ್ತಾ ಇದೆ. ಇವರಿಗೆ ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿ ಹಾಗೂ ರಾಜ್ಯದ ಅಭಿವೃದ್ಧಿ ಬಿಜೆಪಿಗೆ ಬೇಕಿಲ್ಲ ಎಂದು ಸಚಿವ ಕಾಶಪ್ಪನವರ್ ಆರೋಪಿಸಿದ್ದಾರೆ. 2018ರಿಂದ 23ರವರೆಗೆ ಬಿಜೆಪಿ ಏನು ಅಭಿವೃದ್ಧಿ ಮಾಡಿದೆ ಎಂದು ಪ್ರಶ್ನಿಸಿದ ಅವರು, ಬಿಜೆಪಿ ಅಭಿವೃದ್ಧಿ ಮಾಡದ ಕಾರಣ ರಾಜ್ಯದ ಜನತೆ ಬಿಜೆಪಿಯನ್ನ ಮನೆಗೆ ಕಳುಹಿಸಿದ್ದಾರೆ ಎಂದು ಟೀಕಿಸಿದ್ದಾರೆ. ಸ್ವೀಕಾರ ಮಾಡ್ತಾರೆ. ಸವಾಲ ಏನು ಸವಾಲು? ಈಗ ಅವರು ರಾಜ್ಯದಿಂದ ಹೇಳಕತ್ತಾರ, ಅಲ್ಲಿ ಅಕ್ರಮಗಳು ಮಾಫಿಯಾ ಮಾಡಿದ್ರೆ ಇಂಥವ್ರಿಗೆಲ್ಲ ಸಚಿವ ಸ್ಥಾನ ಕೊಟ್ಟರು. ಅದಕ್ಕೆ ನಾನು ಈ ಹಿಂದೆ ತಾವು ಮಾತಾಡಿದ್ದಕ್ಕೆ ನಾನು ಸವಾಲು ಸ್ವೀಕರಿಸ್ತೀನಿ ಅಂತ ಈ ರೀತಿ ಅವ್ರಿಗೆ ನಾವು ದಮ್ಮಿದ್ರೆ ಉಸಿಗಿನ ಪಾಯಿಂಟ್ ಎಲ್ಲಿದಾವ ಅಲ್ಲಿ ಕರ್ಕೊಂಡು ಹೋಗಿದ್ವಿ, ದಮ್ಮಿದ್ರೆ ಅಲ್ಲಿ ಸ್ಥಳಕ್ಕೆ ಬರ್ತಾರ ಅವ್ರು ಸಚಿವರು ಅಂತ ಸವಾಲು ಹಾಕಿದ್ದಾರೆ. ಬಹಿರಂಗ ನನಗೆ ಮಾತ್ರವಾದ ಜವಾಬ್ದಾರಿಯನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕೊಟ್ಟಿದೆ. ಇವತ್ತು ಬರ ಇದೆ, ನಾಡಿನಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಅದರ ಕುರಿತು ಇವತ್ತು ಜವಾಬ್ದಾರಿಯನ್ನು ವಹಿಸಿ ನಾನು ಕಾರ್ಯಪ್ರವೃತ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬರಗಾಲದ ಭೇಟಿಯನ್ನು ಕೊಟ್ಟಿದ್ದೀನಿ ಜಿಲ್ಲೆಯಲ್ಲಿ, ಅವರಿಗೆ ಪರಿಹಾರ ಕೊಡಿಸುವಂಥದ್ದು. ಏನು 20 ಕೋಟಿ ಅನುದಾನ ಅವರಿಗೆ ಏನು ವಿಮೆ ಆಗಿರ್ಬೋದು ಮತ್ತು ಇನ್ಶೂರೆನ್ಸ್ ಬಾಕಿ ಇತ್ತು, ಅದನ್ನು ಇವತ್ತು ಕೊಡಿಸುವಂಥ ರೈತರಿಗೆ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಈ ಏನು ಇವ್ರಿಗೆ ಸೋಲ್ಸಿ ಮನೆಯಾಗ ಕೂರ್ಸ್ಯಾರಲ್ಲ ಜನ, ಅವ್ರಿಗೆ ಸಹಜವಾಗಿ ಮಾತಾಡುವಂಥದ್ದು. ಅದಕ್ಕೆ ಅವ್ರಿಗೆ ಪದೇ ಪದೇ ನಾವು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಈಗಾಗಲೇ ನಿರ್ಧಾರ ಮಾಡಿದ್ದೀನಿ, ನಾನು ಎಲ್ಲವನ್ನ ತ್ಯಾಗ ಮಾಡಿ ನನ್ನ ಗುರಿ ಏನು, ರೈತರು, ಈ ನಾಡಿನ ಜನತೆ, ಎಲ್ಲ ಸಮುದಾಯಕ್ಕೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅನ್ನೋದು ನಮ್ಮ ಗುರಿ, ನಮ್ಮ ಮುಖ್ಯಮಂತ್ರಿಗಳು. ಆದ ಕಾರಣ ಅವ್ರು ಏನೇ ಟೀಕೆ ಟಿಪ್ಪಣಿ ಮಾಡ್ಬೋದು. ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ. ಅದನ್ನು ವಿನಾಕಾರಣ ಆರೋಪಗಳನ್ನು ಮಾಡೇ ಬರ್ತಾ ಇದ್ದಾರೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಏನು ಹೇಳಿದ್ರು ಕೂಡ ನಾನು ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ಆದರೆ ಅವ್ರಿಗೆ ಜನಕ್ಕೆ ಗೊತ್ತಿದೆ, ನನ್ನ ಕ್ಷೇತ್ರದ ಜನತೆ ಇವತ್ತು ಯಾಕೆ ಅವ್ರನ್ನ ಅಭಿವೃದ್ಧಿ ಮಾಡಿದರೆ, ಒಳ್ಳೆ ಕೆಲಸ ಮಾಡಿದರೆ ಅವ್ರನ್ನ ಯಾಕೆ ಸೋಲಿಸ್ತಿದ್ರಪ್ಪ, ಅದನ್ನೇ ತಿಳ್ಕೊಬೇಕು. ದೊಡ್ಡ ಮತ್ತೆ ಇದರಿಂದ